ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ. ಈಗಾಗಲೇ ಶಾಸಕ ವಿನಯ್ ಕುಲಕರ್ಣಿಗೆ ಇಂದು ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂತ ಸಾಧ್ಯತೆ ಇದ್ದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟವಾಗ್ತಾ ಇದೆ. ಆರೋಪಿಯಲ್ಲ ಅಪರಾಧಿ ಅನ್ನೋದು ಈಗ ಸಾಬೀತಾಗಿದೆ. ನಿನ್ನೆ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ದೋಷಿ ಅಂತ ತೀರ್ಪನ್ನ ನೀಡಲಾಗಿತ್ತು. ಇಂದು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ರಿಂದ ಶಿಕ್ಷೆ ಪ್ರಕಟವಾಗುತ್ತೆ. ಬೆಳಗ್ಗೆ 11:30ಕ್ಕೆ ಕೋರ್ಟ್ನಿಂದ ಶಿಕ್ಷೆ ಪ್ರಮಾಣ ಪ್ರಕಟವಾಗ್ತಾ ಇದ್ದು ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಪಾಲಿಗೆ ಇದು ಬಿಗ್ ಡೇ ಆಗಿದೆ. ಜೀವಾವಧಿ ಶಿಕ್ಷೆಯಾಗುತ್ತಾ ಅಥವಾ ಗಲ್ಲಾಗುತ್ತಾ ಏನು ಅನ್ನುವಂತಹ ಕ್ಲಾರಿಟಿ ಇವತ್ತು ಸಿಗುತ್ತೆ. ಕೋರ್ಟ್ನಿಂದ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. 11:30ರ ಸರಿಸುಮಾರಿಗೆ ಈಗಾಗಲೇ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿಯನ್ನ ದೋಷಿ ಅಂತ ಈಗಾಗಲೇ ತೀರ್ಪನ್ನ ನೀಡಲಾಗಿದ್ದು ಗಜಾನನ ಭಟ್ರಿಂದ ಇವತ್ತು ಶಿಕ್ಷೆ ಪ್ರಕಟವಾಗುತ್ತೆ. ಈಗಾಗಲೇ ವಿನಯ್ ಸೇರಿದಂತೆ 17 ಅಪರಾಧಿಗಳು ಅಂತ ಹೇಳಲಾಗ್ತಾ ಇದ್ದು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ 17 ಅಪರಾಧಿಗಳು. ದೋಷಿಗಳೆಂದು ಕೋರ್ಟ್ ತೀರ್ಪು ಬರ್ತಾ ಇದ್ದಂತೆ ಸಿಬಿಐ ವಶಕ್ಕೆ ಪಡ್ಕೊಂಡಿದೆ. 2016ರ ಜೂನ್ 16ರಂದು ನಡೆದಿದ್ದಂತಹ ಯೋಗೀಶ್ ಗೌಡ ಕೊಲೆ ಕೇಸ್ ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಂತಹ ಯೋಗೀಶ್ ಗೌಡರ ಕೊಲೆಯಾಗಿತ್ತು. 2019ರಲ್ಲಿ ಯೋಗೀಶ್ ಗೌಡ ಕೊಲೆ ಕೇಸ್ ಸಿಬಿಐಗೆ ವರ್ಗಾವಣೆಯಾಗಿತ್ತು. ಐಪಿಸಿ ಸೆಕ್ಷನ್ 120B, 302, 143, 147, 148, 149 ಸೆಕ್ಷನ್ ಅಡಿ ಕೇಸ್ ದಾಖಲಾಗಿತ್ತು. ಕೊಲೆ ಪ್ರಕರಣ ಸಂಬಂಧ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 21 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಿಬಿಐ ಅಧಿಕಾರಿಗಳು ಸಲ್ಲಿಸಿದ್ರು. 2021ರ ಏಪ್ರಿಲ್ನಿಂದ ಕೊಲೆ ಪ್ರಕರಣದ ಟ್ರಯಲ್ ಕೂಡ ನಡೆದಿತ್ತು. ಬರೋಬ್ಬರಿ 6 ವರ್ಷಗಳು ನಡೆದಿದ್ದಂತಹ ವಿಚಾರಣೆ ದೋಷಿ ಅಂತ ಈಗ ತೀರ್ಪನ್ನ ಹೊರಹಾಕಿದೆ. ಇವತ್ತು ಬಿಗ್ ಡೇ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಕೊಲೆಯ ಬೆನ್ನಲ್ಲೇ ಅಪರಾಧಿ ಅಂತ ವಿನಯ್ ಕುಲಕರ್ಣಿಗೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟವಾಗುವ ಸಾಧ್ಯತೆ ಇದೆ. ಇವಾಗ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ವಿಕಾಸ್ ಇದ್ದಾರೆ. ವಿಕಾಸ್, ಕ್ಷೇತ್ರಕ್ಕೆ ಕಾಲಿಡದೇ ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತು ಶಾಸಕರಾಗಿ ಆಯ್ಕೆಯಾಗಿ ಇದೀಗ ಕೊಲೆ ಪ್ರಕರಣದಲ್ಲಿ ಅಪರಾಧಿ ಅಂತ ಸಾಬೀತಾಗಿದೆ. ಇನ್ನು ಕೆಲವೇ ಕ್ಷಣಗಳಷ್ಟೇ ಜೈಲ ಗಲ್ಲಾಗುತ್ತಾ ಅಥವಾ ಜೀವಾವಧಿನ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗಿದೆ. ಇದನ್ನು ಕಾಂಗ್ರೆಸ್ ಯಾವ ರೀತಿ ತೆಗೆದುಕೊಳ್ಳಬಹುದು, ಹಾಗೆ ಏನಾಗಬಹುದು ಇವತ್ತು? ಎಸ್ ಶಕುಂತಲಾ, ಏನು ದಶಕಗಳ ಹಿಂದೆ ನಡೆದಂತಹ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡರ್ ಕೊಲೆ ಪ್ರಕರಣದಲ್ಲಿ ನಿನ್ನೆ ಏನು ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನರಿಗೆ ಈಗಾಗಲೇ ದೋಷಿ ಅಂತ ಹೇಳಿ ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. ಶಿಕ್ಷೆಯ ಪ್ರಮಾಣದ ಮೇಲೆ ವಿನಯ್ ಕುಲಕರ್ಣಿ ಅವರ ರಾಜಕೀಯ ಜೀವನ ಕೂಡ ಇರುವಂತದ್ದು. ಯಾಕಂದ್ರೆ 2 ವರ್ಷಕ್ಕೂ ಮೇಲ್ಪಟ್ಟಂತಹ ಒಂದು ಶಿಕ್ಷೆಯ ಪ್ರಮಾಣ ಇದ್ದಲ್ಲಿ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಇರುವಂತದ್ದು. ಸೊ ಹಾಗಾಗಿ ನಿನ್ನೆ ದೋಷಿ ಅಂತೇಳಿ ಆದೇಶ ಬರ್ತಿದ್ದಂತೆಯೇ ವಿನಯ್ ಕುಲಕರ್ಣಿ ಅವರು ತಮ್ಮ ಫ್ಯಾಮಿಲಿಯವರನ್ನ ಬಿಗಿದಪ್ಪಿ ಕೋರ್ಟ್ ಆವರಣದಲ್ಲಿನೇ ಗಳಗಳನ್ನೇ ಹತ್ತಿರುವಂತದ್ದು. ಯಾಕಂದ್ರೆ ಅವರಿಗೆ ಈಗಾಗಲೇ ಗೊತ್ತಾಗಿದೆ, ನನ್ನ ಶಾಸಕ ಸ್ಥಾನದಿಂದ ಹಿಡಿದು ನನ್ನ ರಾಜಕೀಯ ಜೀವನವೇ ಇಲ್ಲಿಗೆ ಅಂತ್ಯ ಆಯ್ತು ಅನ್ನುವಂಥದ್ದು ಅವರಿಗೆ ಒಂದು ಹಿಂಟ್ ಸಿಕ್ಕಿರುವಂತದ್ದು. ಯಾಕಂದ್ರೆ ಒಂದು ಯೋಗೇಶ್ ಗೌಡರು ಕೊಲೆ ಪ್ರಕರಣದಲ್ಲಿ ಸಿಬಿಐ 2019ರಿಂದ ಏನು ಇನ್ವೆಸ್ಟಿಗೇಷನ್ ಶುರು ಮಾಡಿದಂತ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂತಂದ್ರೆ ವಿನಯ್ ಕುಲಕರ್ಣಿ ಇದರಲ್ಲಿ ನೇರವಾಗಿ ಇನ್ವಾಲ್ವ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರಸಿ, ಒಳಸಂಚನ್ನ ರೂಪಿಸಿ ಯೋಗೇಶ್ ಗೌಡರನ್ನ ರಾಜಕೀಯವಾಗಿ ಬೆಳೀತಾ ಇದ್ದಾನೆ. ಯೋಗೇಶ್ ಗೌಡರ್ ಈತನನ್ನ ಮಟ್ಟ ಹಾಕಬೇಕು ಅನ್ನೋ ಉದ್ದೇಶದಿಂದಲೇ ಒಂದು ಕೊಲೆಯನ್ನ ಮಾಡಲಾಗಿದೆ ಅನ್ನೋದಕ್ಕೆ ಪೂರಕವಾದಂತ ಎಲ್ಲಾ ಸಾಕ್ಷಿಗಳು ಕೂಡ ಸಿಬಿಐಗೆ ಸಿಕ್ಕಿತ್ತು. ಅಂದ್ರೆ ಆರೋಪಿಗಳ ಜೊತೆಯಲ್ಲಿರ್ತಕ್ಕಂಥ ನಿಕಟವಾದಂತಹ ಸಂಪರ್ಕ, ಅವರಿಗೆ ರೂಮ್ ಮಾಡಿಕೊಡೋದ್ರಿಂದ ಹಿಡಿದು ಫೋನ್ ನಲ್ಲಿ ಮಾತುಕತೆಯನ್ನ ಆಡಿರುವುದರದ್ದು ಎಲ್ಲದರದ್ದು ಒಂದು ಡೀಟೇಲ್ಸ್ ಗಳನ್ನ, ಸಾಕ್ಷಿಯನ್ನ ಸಿಬಿಐ ಕಲೆ ಹಾಕಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು. ಸುಮಾರು 750 ಜನರನ್ನ ಎಂಕ್ವೈರಿ ಕೂಡ ಮಾಡಿತ್ತು. ಮತ್ತು ಇದರಲ್ಲಿ ಪ್ರಮುಖವಾಗಿ A1 ಆರೋಪಿಯಾಗಿರುವಂತಹ ಬಸವರಾಜ್ ಮುತ್ತಿಗಿ ಈಗ ಮಾಫಿ ಸಾಕ್ಷಿ ಆಗಿರೋದ್ರಿಂದಾಗಿ ಈ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಒಬ್ಬ ಆರೋಪಿಯ ಹೇಳಿಕೆ ಕೊಡೋದ್ರಿಂದಾಗಿ ಸೊ ವಿನಯ್ ಕುಲಕರ್ಣಿ ಮೇಲೆ ನೇರವಾದಂತಹ ಆರೋಪ ಈಗ ಬಂದಿತ್ತು. ಸೊ ಹಾಗಾಗಿ ನಿನ್ನೆ ಅವರನ್ನ ದೋಷಿ ಅಂತೇಳಿ ಈಗಾಗಲೇ ಕೋರ್ಟ್ ಆದೇಶವನ್ನ ಮಾಡಿದೆ. ಸದ್ಯ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಏನು ಅಪರಾಧಿಗಳಿದ್ದಾರೆ, ಈಗಾಗಲೇ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. 11:30ರ ಸುಮಾರಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಹಾಗೆ ವಿನಯ್, ಈಗ ನಾವು ಗಮನಿಸ್ತಾ ಇದ್ರೆ 3 ಪೊಲೀಸರಿಗೂ ಕೂಡ ಇದು ಕಂಟಕ, ಜೊತೆಗೆ ಮಾಫಿ ಸಾಕ್ಷಿ ನುಡಿದಂತ ಬಸವರಾಜ್ ಮುತ್ತಗಿ ಅವ್ರಿಗೂ ಕೂಡ ಜೀವ ಬೆದರಿಕೆ ಅಂತ ಹೇಳ್ತಿದ್ದಾರೆ.
ಎಸ್ ಶಕುಂತಲಾ, ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಸ್ಥಳೀಯ ಪೊಲೀಸರು ಈ ಒಂದು ಕೊಲೆ ಆದಂತ ಸಂದರ್ಭದಲ್ಲಿ ಆ ಒಂದು ಪ್ರಕರಣವನ್ನ ಮುಚ್ಚಾಕುವಂತ ಮತ್ತು ಪ್ರಕರಣದ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳೇ ಮಾಡಿದ್ರು. ಯಾಕಂದ್ರೆ ಪ್ರಕರಣ ದಾಖಲಾಗ್ತಿದ್ದಂತೆ ಇದು ಒಂದು ಸಿವಿಲ್ ಡಿಸ್ಪ್ಯೂಟ್, ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತಹ ಗಲಾಟೆಯಲ್ಲಿ ಯೋಗೇಶ್ ಗೌಡರ ಕೊಲೆ ಆಗಿದೆ ಅಂತ ಹೇಳಿ ಆ ಒಂದು ಪ್ರಕರಣವನ್ನ ಕಂಪ್ಲೀಟ್ ಆಗಿ ಅದನ್ನ ತಳ್ಳಿ ಹಾಕಿದ್ರು ಮತ್ತು ಇದರಲ್ಲಿ 6 ಜನ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ರು. ವಿನಯ್ ಕುಲಕರ್ಣಿ ಅವರ ಹೆಸರು ಕೂಡ ಆ ಒಂದು ಪ್ರಕರಣದಲ್ಲಿ ತಳುಕು ಹಾಕೊಂಡಿರೋದಿಲ್ಲ. ಆದರೆ ಈ ಒಂದು ಪ್ರಕರಣದಲ್ಲಿ ಏನು ಅವರ ಹೆಂಡತಿ ಫಸ್ಟ್ ಅಂದ್ರೆ ವಿನಯ್ ಕುಲಕರ್ಣಿ ಅವರ ವಿರುದ್ಧವಾಗಿ ಏನು ಯೋಗೇಶ್ ಗೌಡರ ಹೆಂಡತಿ ಫಸ್ಟ್ ಆಗಿ ಆರೋಪವನ್ನ ಮಾಡ್ತಾರೆ. ನಂತರದಲ್ಲಿ ಅವರು ಕೂಡ ನ್ಯೂಟ್ರಲ್ ಆಗ್ತಾರೆ. ಅದಾದ ನಂತರದಲ್ಲಿ ಅವರ ತಾಯಿ ಬರ್ತಾರೆ. ಅದಾದ ನಂತರದಲ್ಲಿ ಬಸವರಾಜ ಕೊರವರ್ ಏನಿದ್ದಾರೆ ಅವರು ಎಂಟ್ರಿ ಆದಂತ ನಂತರದಲ್ಲಿ ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತೇಳಿ ಆಗ್ರಹವನ್ನ ಮಾಡಿದ್ದಾರೆ. 2019ರಲ್ಲಿ ಯಡಿಯೂರಪ್ಪರವರ ಸರ್ಕಾರ ಬಿಜೆಪಿ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸ್ತಾರೆ. ಸಿಬಿಐಗೆ ವಹಿಸಿದ ನಂತರವಷ್ಟೇ ಗೊತ್ತಾಗಿದ್ದು ಇದರಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ನೇರವಾಗಿ ಇದೆ ಅನ್ನುವಂಥದ್ದು ಗೊತ್ತಾಗಿತ್ತು. ಸೊ ಹಾಗಾಗಿ ಇದರಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ, ಪೊಲೀಸ್ ಆಫೀಸರ್ಸ್ ಅವಾಗ ಯಾರು ಇನ್ವೆಸ್ಟಿಗೇಷನ್ ಪ್ರಥಮವಾಗಿ ಮಾಡಿದ್ರು ಅವರು ಕೂಡ ಇದರಲ್ಲಿ ಅಪರಾಧಿಯಾಗಿರು ಅವರನ್ನು ಕೂಡ ಈಗಾಗಲೇ ದೋಷಿ ಅಂತೇಳಿ ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು. ಶಕುಂತಲಾ, ಧನ್ಯವಾದ ವಿಕಾಸ್ ತಮ್ಮಲ ಅಪ್ಡೇಟ್ಸ್ಗಾಗಿ.